ಹಾಯ್ ಹಲೋ ಹೌ ಆರ್ ಯು ಹೇಗಿದ್ದೀರಿ ನೀವೆಲ್ಲ? ನೋಡಿ, ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ. ಸೊ ನಾನು ಇವತ್ತು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿ ತೋರಿಸ್ತೀನಿ ಇವತ್ತು ನಿಮಗೆ. ಸ್ಕ್ಯಾಲ್ಪಿಂಗು, ಕ್ಲಿಪ್ ಸ್ಕ್ಯಾಲ್ಪಿಂಗು, ಏನು ಕ್ವಿಕ್ ಸ್ಕ್ಯಾಲ್ಪಿಂಗು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಬ್ರೇಕ್ಔಟ್ ಆಗಿದೆ. ನಾನು ತುಂಬಾ ಲೇಟ್ ಆಗಿ ಬಂದಿದ್ದೀನಿ, ಸೊ ಹಂಗಾಗಿ ನಿಮಗೆ ತೋರ್ಸಕ್ ಆಗ್ತಿಲ್ಲ, ನನಗೆ ತೋರ್ಸಕ್ ಆಗಿಲ್ಲ. ಸರಿ, ಇಲ್ಲಿ ಇ ಎಮ್ ಐ ಹಾಕೋತಿದ್ದೀನಿ ನೋಡಿ. ಈ ಇ ಎಮ್ ಐ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ನೋಡಿ. ಇವಾಗ ಸರಿ, ಇವಾಗ ನಾನು ಇದನ್ನ ಬೈ ಮಾಡ್ತೀನಿ. ಹೋಗೋಣ, ಆಪ್ಷನ್ ಚೇಂಜ್ ಹೋಗೋಣ. ಆಪ್ಷನ್ ಚೇಂಜ್ ಹೋಗ್ಬಿಟ್ಟು ಇಂದ ಮನಿ ತೊಗೊಳ್ಳೋಣ. ನೋಡಿ, ಇಂದ ಮನಿ 25,500 ಇದೆ. ಸೊ ನಾನು ಬೈ ಮಾಡ್ತೀನಿ ಇದು. ಸರಿ, ಆಪ್ಷನ್ ಚೇಂಜ್ ಹೋಗ್ಬಿಟ್ಟು ನಾನು ಈ ಚಾರ್ಟ್ ತಗೊಂತೀನಿ. ಚಾರ್ಟ್ ಬಂತು, ಹೀಗಿದೆ ಚಾರ್ಟ್. ಇಂದ ಮನಿ ಚಾರ್ಟ್ ಹೀಗಿದೆ. ಸೊ ನಾನೇನ್ ಮಾಡ್ತೀನಿ ಇವಾಗ, ಇಲ್ಲಿ ಬಂದ್ಬಿಟ್ಟು ಕ್ವಾಂಟಿಟಿ ಆಡ್ ಮಾಡ್ತೀನಿ. ಇವತ್ತು ಓಕೆ, ನೋಟ್ ಸಾಕು. ಸರಿ, ಅಲ್ಲಿ ನೀವು ನೋಡಿದ ಹಾಗೆ ಬ್ರೇಕ್ಔಟ್ ಆಗಿದೆ ಇಲ್ಲಿ. ಸೊ ರೀಟೆಸ್ಟಿಗೆ ಹೋಗ್ತಾ ಇದೆ ಮೇಲೆ. ಓಕೆ, ಪರ್ಫೆಕ್ಟ್ ಆಗಿದೆ ರೀಟೆಸ್ಟ್. ನಾನು ಇವಾಗ ಇಲ್ಲಿ ಬೈ ಮಾಡ್ತೀನಿ. ನೋಡ್ಬೋದು ನೀವು, ತುಂಬಾ ಮೇಲೂ ಆಯ್ತು, ಲೇಟ್ ಆಯ್ತು ನಾನು ತಗೊಳ್ಳೋದು. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಾನು ಇಲ್ಲೇ ಓಕೆ, ಅವಾಗ ನೀವು ನೋಡ್ದಂಗೆ 26 ಇತ್ತು, ಇದು 37 ಆಗಿದೆ. ಸರಿ, ಪರವಾಗಿಲ್ಲ, ನಾನು ಇಲ್ಲೇ ಮಾಡ್ತೀನಿ, ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ ನೀವು ಫ್ರೆಂಡ್ಸ್, ನೋಡಿ ಪ್ರಾಫಿಟ್ ನಡೀತಾ ಇದೆ. ಸೊ ನಾ ಇದನ್ನ ಪ್ರಾಫಿಟ್ ನಾನು ಇಲ್ಲಿ ಇಡ್ತೀನಿ. ಎಲ್ಲ ಮತ್ತೆ ಅಲ್ವಾ? ನೋಡಿ, ಲಿಮಿಟ್ ಆರ್ಡರ್ ಇಟ್ಟಿದ್ದೀನಿ. ಓಕೆ, ಅಲ್ಲಿ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಸರಿ, ನಾವು ಇವಾಗ ಟ್ಯಾಬ್ ಓಪನ್ ಮಾಡೋಣ. 2 ಟ್ಯಾಬ್ ನೋಡಿ. ನಾನು ಹಾಕಿದ ತಕ್ಷಣನೇ ಮೇಲೆ ಹೋಗ್ಬಿಡ್ತು. ಸಾರಿ, ಇದು ಬೇಡ, ಇದು ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು 2 ಕಡೆ. ಇದು ನಾನು ಚಾರ್ಟ್ ತೆಗಿತೀನಿ, ನಿಫ್ಟಿ ಚಾರ್ಟ್ ನೋಡಿ. ಮೇನ್ ಚಾರ್ಟ್ ಬಂದೆ, ಮೇನ್ ಚಾರ್ಟ್ ಅಲ್ಲಿ ಬಂದೆ ನಾನು. ಇಲ್ಲಿ ಏನಾಗ್ತಿದೆ ಅಂದ್ರೆ, ಬ್ರೇಕ್ಔಟ್ ಆಗ್ಬಿಟ್ಟು ಮೇಲೋಗಿದೆ. ಸೊ ಆದ್ರೂ ನಮ್ಮದು ಇಲ್ಲಿ ಪ್ರಾಫಿಟ್ ನಡೀತಾ ಇದೆ. ನಾನು ಎಂಟ್ರಿ ಕೊಟ್ಟಿದ್ದೀನಿ 38ರಲ್ಲಿ. ಇಲ್ಲಿ ನೋಡಿ, ನೋಡ್ತಾ ಇರ್ಬೇಕು ನೀವು, ಪ್ರಾಫಿಟ್ ನಡೀತಾ ಇದೆ ನೋಡಿ ಫ್ರೆಂಡ್ಸ್, ಪ್ರಾಫಿಟ್ ನಡೀತಾ ಇದೆ. ನಾನು ಎಕ್ಸಿಟ್ ಬಂದ್ಬಿಟ್ಟು ನನಗೆ ಇವತ್ತೊಂದು ಇದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ ನಾವು. ಇಲ್ಲಿ ಈ ಕಡೆ ಬಂದಾಗ ಮೇನಲ್ಲಿ ನಿಮ್ಗೆ ಅವಾಗಲೇ ತೋರಿಸ್ದಂಗೆ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ಕೂಡ ಹಾಕ್ತೀನಿ, ನಾನೀಗ ಅನಲೈಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು 47 ಬಂದಿದೆ, 47, 48 ಬಂದಿದೆ. ಸೊ ನಂದು ಬುಕ್ ಆಗೋ ಚಾನ್ಸಸ್ ಇದೆ. ಸೊ ಫ್ರೆಂಡ್ಸ್, ಇವತ್ತು ನನಗೆ ಪ್ರಾಫಿಟ್ ಆಯ್ತು. ನೋಡಿ, ಈ ಕಡೆ ಟ್ರೇಡ್ ತಗೊಂಡಿದ್ದ ರೀಸನ್ ಹೇಳ್ತೀನಿ. ನೋಡಿ, ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ನೋಡಿ ನೋಡಿ ಎಷ್ಟು ಹೋಗ್ತಾ ಇದೆ ಫ್ರೆಂಡ್. ನಾ ತಗೊಂಡ್ಬಿಟ್ಟು ಮುಂದೆ ತಗೊಂಡಿದ್ದೀನಿ ನಾನು. ಒಂದು 51ಕ್ಕೆ ನಾನು ಮಾರಿದ್ದೀನಿ. 51 ಆಗಿತ್ತು, ಇದು ಫುಲ್ ಮೇಲೋ ಬಂದಿದೆ ನೋಡಿ. ನಾನು ಲಾಸ್ ಮಾಡ್ಕೊಂಡ್ರೆ ಇಲ್ಲಿ ಮಾಡ್ಕೋತಿದ್ದೆ. ಸೊ ಇದು ಟ್ರೇಡ್ ನಮ್ದೆ ಸಕ್ಸಸ್ ಆಗಿದೆ. ಈಗ ನೀವು ಲೈವ್ ಆಗಿ ನೋಡಿದ್ರಿ. ಸರಿ ಫ್ರೆಂಡ್ಸ್, ಈಗ ನಮ್ಮ ಕಾಲ್ ತಗೊಂಡಿದ್ದು ಯಾಕಂತ ನಿಮ್ಗೆ ಹೇಳ್ತೀನಿ. ನಾನು ತುಂಬಾ ಲೇಟ್ ಆಯ್ತು ಬಂದಿದ್ದು, ಹಾಗಾಗಿ ನಿಮ್ಗೆ ನಾನು ಏನ್ ಅನಾಲಿಸಿಸ್ ಅಂತ ಹೇಳೇ ಇಲ್ಲ ಏನಂತ ಹೇಳಿ. ಸೊ ನಾನು ನಿಮ್ಗೆ ಹೇಳ್ತೀನಿ ಈಗ. ಇದು ತೆಗೆಯೋಣ ಈಗ. ಇದು ತೆಗೆದ್ಬಿಟ್ಟು ಇಲ್ಲಿ ನಾವು ನಿಫ್ಟಿಗೆ ಬರೋಣ. ನಾನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನೆಲ್ಲ ತೆಗಿತೀನಿ ನಿಮಗೆ. ನಾನು ಸ್ವಲ್ಪ ರೆಕಾರ್ಡಿಂಗ್ ನಂದು ನನಗೆ ಸಾಫ್ಟ್ವೇರ್ ಸಿಗ್ಲಿಲ್ಲ ರೆಕಾರ್ಡಿಂಗ್. ಆ ಕಾರಣಕ್ಕೆ ನಾನು ಏನ್ ಮಾಡಿದೆ, ರೆಕಾರ್ಡಿಂಗ್ ಮಾಡೋದಾಗ್ಲಿಲ್ಲ ನನಗೆ. ಇವತ್ತು ಸಿಕ್ತು ನನಗೆ, ಸ್ವಲ್ಪ ಲೇಟ್ ಆಗಿ ಸಿಕ್ತು. ಸೊ ಹಾಗಾಗಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ. ಸೊ ಇದೇ ಕಾರಣಕ್ಕೆ ನನಗೆ ನಿಮ್ಗೆ ಹೇಳಕ್ ಆಗ್ಲಿಲ್ಲ. ಇನ್ಮೇಲಿಂದ ನಾನು ಯಾಕೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನ ಫುಲ್ ಎಲ್ಲ ತೆಗೆದ್ಬಿಡ್ತೀನಿ. ನಿಮ್ಮೆದ್ರೆ ಯಾಕೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೀವು ನೋಡ್ತಾ ಇದ್ದೀನಿ ಇಲ್ಲಿ
ನಾನು ಫಸ್ಟ್ ಅನಲೈಸ್ ಮಾಡೋದು ಹೈಯರ್ ಟೈಮ್ ಫ್ರೇಮಲ್ಲಿ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಹಿಂದೆ ವಿಡಿಯೋದಲ್ಲಿ. ನಿಮ್ಗೆ ಯಾರಾದರೂ ನೀವು ನೋಡಿಲ್ಲ ಹೊಸಬ್ರು ಇದ್ರೆ ಅದನ್ನ ನೋಡ್ಬಿಡಿ. ನೋಡಿ ಫ್ರೆಂಡ್ಸ್, ಅವಾಗಲೇ ನನಗೆ ಪ್ರಾಫಿಟ್ ಆಯಿತು. ಯಾಕಾಯಿತು ಅಂತ ನಿಮಗೆ ಹೇಳ್ತೀನಿ ಈಗ. ಅದ್ರ ಹಿಂದಿಂದ ಅನಲೈಸ್ ಯಾವ ಥರ ಮಾಡಿದೆ ಅಂತ ನಾನು ಹೇಳ್ತೀನಿ. ನೋಡಿ, ಫುಲ್ಲು ಇದನ್ನು ರಿಸೆಟ್ ಮಾಡ್ತೀನಿ. ರಿಸೆಟ್ ಮಾಡಿದ ತಕ್ಷಣ ನಾವು ಮೊದಲಿಗೆ ಫಸ್ಟ್ ಒನ್ ಡೇ ಫ್ರೇಮ್ ನೋಡ್ಬೇಕು ನಾವು. ಒನ್ ಡೇ ಟೈಮ್ ಫ್ರೇಮ್ ನೋಡಿದಾಗ ನಮಗೆ ಈ ರೀತಿ ಕಾಣುತ್ತೆ. ಸೊ ನಮಗೆ ನಿಫ್ಟಿ ಬಂದ್ಬಿಟ್ಟು ಆಲ್ ಟೈಮ್ ಹೈ ಇದೆ. ದಿನದಿಂದ ನಮ್ಮದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ನೋಡಿ ಇಲ್ಲಿ ನಾವು ಇಲ್ಲಿ ಯಾಕೆ ಹೈಯರ್ ಫ್ರೇಮ್ ತೊಗೋತೀವಿ ಅಂತಂದರೆ, ನಾವು ಟ್ರೆಂಡ್ ಅನಲೈಸ್ ಮಾಡ್ತೀವಿ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಟ್ರೆಂಡ್ ಲೈನ್ ಹಾಕ್ತೀನಿ. ನೋಡಿ ಮೇಲೆ ಹೋಗ್ತಾ ಇದೆ, ಕೆಳಗಡೆ ಎಲ್ಲಿ ಬ್ರೇಕ್ಔಟ್ ಆಗಿಲ್ಲ. ಇಲ್ಲಿ ಮಾತ್ರ ಫೇಕ್ ಬ್ರೇಕ್ಔಟ್ ಆಗಿದೆ. ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿ ಬಂದಿದೆ, ಆದರೆ ಹೋಯ್ತು ಮೇಲೆ. ಮತ್ತೆ ಇಲ್ಲಿ ಫೇಕ್ ಬ್ರೇಕ್ಔಟ್ ಆಗಿ ಹೋಗ್ಬಿಟ್ಟಿದ ಮೇಲೆ ನಿಮಗೆ ಫೇಕ್ ಔಟ್ ಬ್ರೇಕ್ ಅಂತಂದರೆ ಏನು ಅಂತ ಮುಂದಿನ ದಿನದಲ್ಲಿ ಹೇಳ್ತೀನಿ ನಿಮಗೆ ಏನಂತ. ನೋಡಿ ಇಲ್ಲಿ ನೋಡಿ, ಇಲ್ಲೊಂದು ಟೈಮು ಟ್ರೆಂಡ್ ಲೈನ್ಗೆ ಟಚ್ ಆಗಿ ಮೇಲೆ ಹೋಗಿದೆ. ಇಲ್ಲೊಂದು ಸಾರಿ ಬಂದಿದೆ, ಇಲ್ಲೊಂದು ಸಾರಿ ಬಂದಿದೆ. ನೋಡಿ ಇನ್ನೂ ನಮ್ಮ EMI ಮೇಲೆ ಇದೆ, ಇಲ್ಲೇ ಹಾಕಿದ್ದೀನಿ. EMI ಆದಮೇಲೆ ಟ್ರೇಡ್ ಮಾಡಿದ್ರು ಮೇಲೆ ಆರಾಮಾಗಿ ಮಾಡ್ಬೋದು, ತೊಂದರೆ ಇಲ್ಲ. ನಾವು ಈ EMIನ ನಾವು ಇಂಡೆಕ್ಸಲ್ಲಿ ತುಂಬ ದೊಡ್ಡ ಟೈಮ್ ಫ್ರೇಮಲ್ಲಿ ಮಾಡ್ಬೋದು. ಅದೇ ಸಪೋರ್ಟ್ ಲೆವೆಲು ನೋಡಬೇಕು, ನನ್ನ ಸಪೋರ್ಟ್ ತೊಗೊತಾ ಇದೆಯಾ, ಮೇಲೆ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ಬೇಕಷ್ಟೇ. ನಾವು ಇದನ್ನು ಲಾಂಗ್ ಟರ್ಮ್ ಅಂತೂ ಇಡಲ್ಲ. ಸೊ ಸ್ಟಾಕಿಗೆ ಬೇರೆ ಬರುತ್ತೆ, ಸ್ಕ್ಯಾಲ್ಪಿಂಗ್ಗೆ ಬೇರೆ ಬರುತ್ತೆ. ಅದು ಡಿಪೆಂಡ್ ಆಫ್ ಯು, ಅಂದರೆ ನೀವು ಹೇಗೆ ಟ್ರೇಡ್ ಮಾಡ್ತೀರಿ ಅಂತ ಅದ್ರ ಮೇಲೆ ಹೋಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 4 ಅವರಲ್ಲಿ ಮತ್ತೆ ಬರ್ತೀನಿ ನಾನು. 4 ಅವರಲ್ಲಿ ಈಗ ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ನಾನು ಹಾಕ್ತೀನಿ. ನೋಡಿ ಹಾಕಿದೆ, ಇಲ್ಲಿ ರೆಸಿಸ್ಟೆನ್ಸ್ ತೊಗೋತಾ ಇದೆ, ಆಮೇಲೆ ಇದು ಸಪೋರ್ಟ್ ತೊಗೊತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಮೇಲೆ ಹೋಗ್ಬಿಟ್ಟು ಕೆಳಗಡೆ ಬಂದಿದೆ. 4 ಅವರಲ್ಲಿ ಈ ರೀತಿ ಇತ್ತು ನಾನು ತಗೊಂಡಾಗ. ಇದು ಇನ್ನೂ ಬ್ರೇಕ್ಔಟ್ ಆಗಿರಲಿಲ್ಲ. ಇಲ್ಲಿ ಇವಾಗ ಬ್ರೇಕ್ಔಟ್ ಆಗಿದೆ. ಇದು ಇನ್ನೂ ಬ್ರೇಕ್ಔಟ್ ಆಗಿರಲಿಲ್ಲ, ಇವಾಗ ಬ್ರೇಕ್ಔಟ್ ಆಗಿದೆ, ನೀವು ನೋಡ್ಬೋದು. ಸೊ ನೋಡಿ, ಇಲ್ಲಿ 1 ಅವರಲ್ಲಿ ನಾನು ತಗೋತೀನಿ. 1 ಅವರಲ್ಲಿ ಬಂದೆ. 1 ಅವರಲ್ಲಿ ಬಂದ ತಕ್ಷಣ ನನಗೆ ಇಲ್ಲಿ ನೋಡಿ, ಇಲ್ಲಿ ತುಂಬ ಸಾರಿ ನನಗೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಕಂಡಿದೆ. ನೋಡಿ, ಇಲ್ಲಿ ಸೆಲ್ಲರ್ಸ್ ಕೂತಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಒಟ್ಟಿನಲ್ಲಿ ಸೆಲ್ಲರ್ಸು ಬಂದಿದ್ದಾರೆ, ಇಲ್ಲಿ ಬಿಡ್ತಾ ಇಲ್ಲ, ನನಗೆ ಮೇಲೆ ಹೋಗಕ್ಕೆ ಬಿಡ್ತಾ ಇಲ್ಲ. ನೋಡಿ ಬರೀತೀನಿ, ಇಲ್ಲಿ ಸೆಲ್ಲರ್ಸು. ನೋಡಿ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ನೋಡಿ, ಒಂದು 16 ಇದೆ ಏನೋ. ನೋಡಿ ಫ್ರೆಂಡ್, ಇಲ್ಲಿ ನೋಡಿ, ಇಲ್ಲಿ ಬೈಯರ್ಸು ಮತ್ತು ಸೆಲ್ಲರ್ಸ್ ಮಧ್ಯದಲ್ಲಿ ಮತ್ತೆ ಫೈಟ್ ಬರ್ತಾ ಇದೆ. ನಾನು ಮೊನ್ನೆ ವಿಡಿಯೋಲಿ ನಾನು ಹೇಳಿದ್ದೀನಿ ಯಾವ ರೀತಿ ಸೆಲ್ಲರ್ಸು ಮತ್ತು ಬೈಯರ್ಸು ಡಾಮಿನೇಟ್ ಆಗಿರ್ತಾರಂತೆ. ನೋಡಿ, ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಇದ್ದಾರೆ. ನೀವು ನೋಡ್ಬೋದು, ಕೆಳಗಡೆ ಬರಕ್ಕೆ ಬಿಡ್ತಾ ಇಲ್ಲ. ಸೊ ನೋಡಿ, ಇಲ್ಲಿ ನೋಡಿ 1 ಅವರಲ್ಲಿ ಹೋಯ್ತು. ಇವಾಗ 30 ನಿಮಿಷದಲ್ಲಿ ನಾನು ತಗೋತೀನಿ. 30 ನಿಮಿಷ ನೋಡೋಣ. 30 ನಿಮಿಷದಲ್ಲಿ ನೋಡಿ, ಇದು ಬ್ರೇಕ್ಔಟ್ ಆಗಿರಲಿಲ್ಲ ನಾನು ಮಾಡಿದಾಗ. ಸೊ ನೋಡಿ, ಅದು ಕೂಡ ಇಲ್ಲಿ ಏನು ಮಾಡ್ತಿದೆ ಅಂತಂದರೆ, ಇಲ್ಲಿ ಸಪೋರ್ಟ್ ತಗೋತಾ ಇದೆ. ಸರಿ, ಸಪೋರ್ಟ್ ತೊಗೊತಾ ಇದೆ. ಸಪೋರ್ಟ್ ತಗೊಂಡು ಕೆಳಗಡೆ ಬರ್ತಾ ಇದೆ. ಸರಿನಾ? ನೋಡಿ, ಇಲ್ಲಿ ನೋಡಿ 30 ನಿಮಿಷದಲ್ಲಿ ಸೇಮ್ ಹಾಗೇ ಆಗಿದೆ. ಇಲ್ಲಿ ಬ್ರೇಕ್ಔಟ್ ಆಗಿರಲಿಲ್ಲ ನಾನು ಮಾಡಿದಾಗ. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಮೂವತ್ತು ನಿಮಿಷ ಆಯಿತು. ಇವಾಗ 15 ನಿಮಿಷದಲ್ಲಿ ಬರೋಣ. ನೋಡಿ, 15 ನಿಮಿಷದಲ್ಲಿ ಬಂದೆ. 15 ನಿಮಿಷದಲ್ಲಿ ನಡೀತಾ ಇದೆ, ಸೇಮ್ ಅದು ಕೂಡ ಹಾಗೆ ಮಾಡ್ತಾ ಇದೆ. 5 ಮಿನಿಟ್ಸಲ್ಲಿ ಏನು ಮಾಡ್ತಾ ಇದೆ? ಸರಿ, ಇಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ನೋಡಿ, ಜೂಮ್ ಮಾಡ್ತೀನಿ. ತುಂಬ ದೊಡ್ಡ ಚಾಟ್ ಆಗುತ್ತೆ ಇದು. ಸೊ ಹಾಗಾಗಿ ನಿಮಗೆ ಪ್ರೆಸೆಂಟ್ ಇವತ್ತಿನ ಚಾಟ್ ಅಷ್ಟೇ ಮಾತ್ರ ತೋರಿಸ್ತೀನಿ 5 ಮಿನಿಟ್ಸಲ್ಲಿ. ನೋಡಿ,
ನೋಡಿ ಈಗ ನಿಮಗೆ ಹೇಳ್ತೀನಿ. ಈಗ ಇಲ್ಲಿಂದ ನಮ್ಮ ಬೆಳಗ್ಗೆ ಗ್ಯಾಪ್ ಅಪ್ ಓಪನ್ ಆಗಿದೆ. ಇಲ್ಲಿಂದ ಇಲ್ಲಿತ್ತು ಮಾರ್ಕೆಟ್ ನೆನ್ನೆ ಇಲ್ಲಿತ್ತು, ಇಲ್ಲಿಗೆ ಹೋಗಿದೆ. 123 ಪಾಯಿಂಟ್ ಮೇಲೆ ಹೋಗಿದೆ. 120 ಪಾಯಿಂಟ್ ಮೇಲೆ ಹೋಗಿದೆ. ಅಲ್ಲಿಂದ ಫುಲ್ ಮೇಲೆ ಹೋಗಿದೆ, ಹಿಂಗೆ ಫುಲ್ ಅಪ್ ಹೋಗಿದೆ. ಅಪ್ ಹೋದ ತಕ್ಷಣ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ. ಫೇಸ್ ಮಾಡಿಬಿಟ್ಟು ಮತ್ತೆ ಕೆಳಗಡೆ ಬಂದಿದೆ. ಸೊ ಇದನ್ನ ಕೆಳಗಡೆ ಬಂದಿದೆ, ಈ ಮೇಲೆ ಮತ್ತೆ ಬ್ರೇಕ್ಔಟ್ ಆಗಿಲ್ಲ. ಮೇಲೆ ಬ್ರೇಕ್ಔಟ್ ಆಗಿಲ್ಲ ನೋಡಿ. ಇಲ್ಲಿ ಫೇಸ್ ಮಾಡಿದೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ನೋಡಿ. ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ಅಂದರೆ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಮಾರ್ಕೆಟಲ್ಲಿ ನೋಡಿ ಡೌನ್ ಸೈಡ್ಗೆ ನಮಗೆ ಸೆಲ್ಲರ್ಸ್ ತುಂಬ ಜನ ಇದ್ದಾರೆ ಅಂತೇಳಿ ಅರ್ಥ ಆಗುತ್ತೆ. ಸೊ ನೋಡಿ, ಇಲ್ಲಿ ಸೆಲ್ಲರ್ಸ್ ಬಂದ ತಕ್ಷಣ ಇಲ್ಲಿ ಬೈಯರ್ಸ್ ಬಂದಿದ್ದಾರೆ. ಇವ್ರ ಮೇಲೆ ಟ್ರೈ ಮಾಡಿದ್ದಾರೆ, ಅದ್ರ ಮೇಲೆ ಎತ್ತಕ್ಕೆ ಆಗಲಿಲ್ಲ, ತಿರ್ಗಾ ಕೆಳಗೆ ಇಳಿಸಿದ್ದಾರೆ. ಮತ್ತೆ ಇಲ್ಲಿ ಬೈಯರ್ಸ್ ಬಂದಿದ್ದಾರೆ, ಮತ್ತೆ ಮೇಲೆ ಹೋಗಿದೆ. ಸೊ ಮತ್ತೆ ಕೆಳಗಡೆ ಸೆಲ್ಲರ್ಸ್ ಬಂದ್ಬಿಟ್ಟು ಎಳ್ಕೊಂಡು ಬಂದಿದ್ದಾರೆ. ಸೊ ನೋಡಿ, ಯಾವಾಗ ಎಳ್ಕೊಂಡು ಬಂದಿದ್ದಾರೆ EMA ಕೆಳಗಡೆ, ಅವಾಗಿಂದ ನೋಡಿ ಇಲ್ಲಿ ಪ್ರೀವಿಯಸ್ಸು ನೋಡಿ, ಪ್ರೀವಿಯಸ್ ರೆಸಿಸ್ಟೆನ್ಸ್ ನಿಮ್ಗೆ ಹೇಳ್ದೆ, ನೀವು ಇಲ್ಲಿ ಹೈಯರ್ ಟೈಮ್ ಫ್ರೇಮ್ ಹೋದಾಗ ಗೊತ್ತಾಗುತ್ತೆ ನಿಮಗೆ. 15 ನಿಮಿಷ ನೋಡಿ, 15 ನಿಮಿಷದಲ್ಲಿ ಕರೆಕ್ಟಾಗಿ ಕಾಣುತ್ತೆ ನೋಡಿ. ಇಲ್ಲಿ ಫೇಸ್ ಮಾಡ್ತಾ ಇದೆ, ಅವರಲ್ಲಿ ತೋರಿಸ್ತೀನಿ ನಿಮಗೆ. 1 ಅವರಲ್ಲಿ ತುಂಬ ಫೇಸ್ ಮಾಡ್ತಾ ಇದೆ. ಸೊ ಮೇಲ್ಗಡೆ ಇದೆ ಆವಾಗಲೇ. ನಾನು ಇದನ್ನು ಬರೋಣ ನೋಡಿ. ಆ ಕಾರಣಕ್ಕೆ ನಾನು ಬ್ರೇಕ್ಔಟ್ ಆಯಿತು ನೋಡ್ತಾ ಇದ್ದೆ, ಬ್ರೇಕ್ಔಟ್ ಆಯಿತು. ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಬ್ರೇಕ್ಔಟ್ ಆಯಿತು, ಈ ಪ್ಲೇಸಲ್ಲಿ ಬ್ರೇಕ್ಔಟ್ ಆದ ತಕ್ಷಣ ನಾನು ಬೈ ಮಾಡಿದೆ. ಫುಟ್ ಸೈಡ್ ಬೈ ಮಾಡಿದ್ದೀನಿ. ತುಂಬ ಜನ ಬೈ ಅಂತ ಇದ್ದಾನಂತ ಅವಾಗಿಂದ ಬೈತಾರೆ. ನೋಡಿ, ಇಲ್ಲಿ ಬ್ರೇಕ್ ಆದ ತಕ್ಷಣ ನಾನು ಬೈ ಮಾಡಿದ್ದೀನಿ. ಸೊ ಇದು ನನ್ನ ಅನಲೈಸಿಸು. ಸೊ ನನ್ನ ಅನಲೈಸಿಸ್ ಪ್ರಕಾರನೇ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಸೊ ಸಕ್ಸಸ್ ಆಗಿದೆ. ಸರಿ ಫ್ರೆಂಡ್ಸ್, ನಾನು ಎಲ್ಲೇ ಹೋಗಬೇಕು ಯಾವುದೋ ಕಾರಣಕ್ಕೆ ನಿಮಗೆ ಮತ್ತೆ ತಿರ್ಗಾ ನಾನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನೀವು ನನಗೆ ಸಪೋರ್ಟು ಆ್ಯಂಡ್ ಶೇರ್ ಮಾಡಬೇಕಂತ ಕೇಳ್ಕೊತೀನಿ.